ಇವತ್ತಿನ ಹೆಲ್ತ್ ಟಿಪ್ಸ್ ಬಂದ್ಬಿಟ್ಟು ಟೊಮೆಟೊ ಜೊತೆಗೆ ಡೆಡ್ಲಿ ಕಾಂಬಿನೇಷನ್ ತರಕಾರಿಗಳಿವು. ಹಾಗಾದರೆ ಯಾವ ತರಕಾರಿ ಅಂತ ತಿಳ್ಕೊಬೇಕಾದ್ರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹಾಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಅವು ಯಾವ ತರಕಾರಿ ನೋಡೋಣ. ಕೆಂಪಾಗಿ ಒಳಗೆ ರಸಭರಿತವಾಗಿರುವ ಟೊಮೆಟೊವನ್ನು ಎಷ್ಟೋ ಮಂದಿ ಹಸಿಯಾಗಿಯೇ ತಿನ್ನುತ್ತಾರೆ, ಅಡುಗೆಗೆ ಬಳಸಿ ಸಹ ಸವಿಯುತ್ತಾರೆ. ಸಾಕಷ್ಟು ಪೌಷ್ಟಿಕಾಂಶಗಳನ್ನು ಹೊಂದಿರುವ ಟೊಮೆಟೊದಲ್ಲಿ ಹೆಚ್ಚು ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಸಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರ ಗುಣಗಳಿವೆ. ಅನೇಕ ಮಂದಿಗೆ ಬೇಳೆ ಮತ್ತು ತರಕಾರಿಗಳನ್ನು ಬೇಯಿಸುವಾಗ ಟೊಮೆಟೊ ಹಾಕದಿದ್ದರೆ ಅಡುಗೆ ಮಾಡಲು ಇಷ್ಟವೇ ಆಗುವುದಿಲ್ಲ. ಏಕೆಂದರೆ ಟೊಮೆಟೊ ಸೇರಿಸುವುದರಿಂದ ತಯಾರಿಸಿದ ಆಹಾರ ರುಚಿ ಹೆಚ್ಚುವುದಲ್ಲದೆ ಪರಿಮಳ ಭರಿತದಿಂದ ಕೂಡಿರುತ್ತದೆ. ಹೀಗಾಗಿ ಎಲ್ಲ ರೀತಿಯ ಆಹಾರಗಳನ್ನು ತಯಾರಿಸುವಾಗ ಟೊಮೆಟೊವನ್ನು ಸೇರಿಸಲಾಗುತ್ತದೆ. ಆದರೆ ಕೆಲವು ತರಕಾರಿಗಳನ್ನು ಬೇಯಿಸುವಾಗ ಟೊಮೆಟೊ ಬೆರೆಸುವುದರಿಂದ ಆಹಾರದ ರುಚಿಯೇ ಹಾಳಾಗುತ್ತದೆ. ಹಾಗಾಗಿ ಕೆಲವು ತರಕಾರಿಗಳನ್ನು ಬೇಯಿಸುವಾಗ ಟೊಮೆಟೊ ಹಾಕುವುದನ್ನು ತಪ್ಪಿಸಬೇಕು. ಹಾಗಾದರೆ ಅವು ಯಾವ ತರಕಾರಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೆಯದಾಗಿ ಬೆಂಡೆಕಾಯಿ ಜೊತೆಗೆ ಟೊಮೆಟೊ. ಬೆಂಡೆಕಾಯಿ ಬಹುತೇಕ ಮಂದಿಯ ಫೇವರೇಟ್ ಫುಡ್. ತರಕಾರಿ ತಿನ್ನಲು ಇಷ್ಟಪಡದ ಸಾಕಷ್ಟು ಮಕ್ಕಳು ಬೆಂಡೆಕಾಯಿಯನ್ನು ಹೆಚ್ಚಾಗಿ ತಿನ್ನಲು ಇಷ್ಟಪಡುತ್ತಾರೆ. ಬೆಂಡೆಕಾಯಿ ಪಲ್ಯ, ಸಾಂಬಾರ್, ಗೊಜ್ಜು ಹೀಗೆ ಅನೇಕ ರೀತಿಯ ಖಾದ್ಯಗಳು ತಿನ್ನಲು ಬಹಳ ಟೇಸ್ಟಿಯಾಗಿರುತ್ತದೆ. ಹಾಗಾಗಿ ಎಲ್ಲರ ಮನೆಯಲ್ಲೂ ಬೆಂಡೆಕಾಯಿಯನ್ನು ಹೆಚ್ಚಾಗಿ ಮಾಡಲಾಗುತ್ತದೆ. ಆದರೆ ಎಷ್ಟೋ ಮಂದಿಗೆ ಆಹಾರ ರುಚಿಯನ್ನು ಮತ್ತಷ್ಟು ಹೆಚ್ಚಿಸಬೇಕು ಎಂಬ ಉದ್ದೇಶದಿಂದ ಬೆಂಡೆಕಾಯಿಯೊಂದಿಗೆ ಟೊಮೆಟೊ ಬೆರೆಸುತ್ತಾರೆ. ಇದರ ಹುಳಿಯಾದ ರುಚಿ ಬೆಂಡೆಕಾಯಿಯೊಂದಿಗೆ ಸರಿಯಾಗಿ ಹೊಂದುವುದಿಲ್ಲ. ನೀವೇನಾದರೂ ಟೊಮೆಟೊ ಬೆರೆಸಿ ಬೆಂಡೆಕಾಯಿ ಬೇಯಿಸುತ್ತಿದ್ದರೆ ಮೊದಲು ಇದನ್ನು ನಿಲ್ಲಿಸಿ. ಇನ್ನು ಎರಡನೆಯದಾಗಿ ಹಾಗಲಕಾಯಿ ಮತ್ತು ಟೊಮೆಟೊ. ಬಹುತೇಕ ಮಂದಿ ಹಾಗಲಕಾಯಿ ಎಂದರೆ ಮುಖ ಮುರಿಯುತ್ತಾರೆ. ಆದರೆ ಕೆಲ ಮಂದಿಗೆ ಹಾಗಲಕಾಯಿ ಫೇವರೇಟ್ ಫುಡ್. ರೊಟ್ಟಿ, ಚಪಾತಿ, ದೋಸೆ ಹೀಗೆ ಅನೇಕ ಆಹಾರಗಳೊಂದಿಗೆ ಹಾಗಲಕಾಯಿಯನ್ನು ತಿನ್ನುತ್ತಾರೆ. ಕೆಲವರು ಹಾಗಲಕಾಯಿಯನ್ನು ಮಸಾಲೆ ಮಿಶ್ರಿತದೊಂದಿಗೆ ಮಾತ್ರ ಸೇವಿಸಲು ಇಷ್ಟಪಡುತ್ತಾರೆ. ಅಲ್ಲದೆ ಕೆಲ ಮಂದಿ ಹಾಗಲಕಾಯಿ ಬೇಯಿಸುವಾಗ ಟೊಮೆಟೊವನ್ನು ಸೇರಿಸುತ್ತಾರೆ. ನೀವು ಕೂಡ ಇದೇ ಕೆಲಸ ಮಾಡುತ್ತಿದ್ದರೆ ಮೊದಲು ಇದನ್ನು ನಿಲ್ಲಿಸಿ. ಹಾಗಲಕಾಯಿ ಮತ್ತು ಟೊಮೆಟೊ ಕಾಂಬಿನೇಷನ್ ಆಹಾರದ ರುಚಿಯನ್ನೇ ಹದಗೆಡಿಸುತ್ತದೆ. ಇನ್ನು ಮೂರನೆಯದಾಗಿ ಹಸಿರು ಎಲೆಗಳ ತರಕಾರಿ ಮತ್ತು ಟೊಮೆಟೊ. ಚಳಿಗಾಲದಲ್ಲಿ ಹಸಿರು ಎಲೆಗಳ ತರಕಾರಿಗಳನ್ನು ವ್ಯಾಪಕವಾಗಿ ಸಿಗುತ್ತದೆ. ಅಲ್ಲದೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಕೂಡ ಇವುಗಳ ಸೇವನೆ ಒಳ್ಳೆಯದು. ಹಾಗಾಗಿ ಇದರಿಂದ ಪಲ್ಯ, ಸಾಗು, ಗೊಜ್ಜು, ಸಾಂಬಾರ್ ಹೀಗೆ ಅನೇಕ ರೀತಿಯ ಆಹಾರವನ್ನು ಇದರಿಂದ ತಯಾರಿಸಲಾಗುತ್ತದೆ. ಆದರೆ ಇದಕ್ಕೆ ಎಂದಿಗೂ ಟೊಮೆಟೊ ಹಾಕಿ ಬೇಯಿಸುವ ಕೆಲಸ ಮಾಡಬೇಡಿ. ಪಾಲಕ್, ಸಬ್ಬಸಿಗೆ, ಮೆಂತ್ಯ, ಅರಿವೆ ಹೀಗೆ ಅನೇಕ ಸೊಪ್ಪುಗಳನ್ನು ಬೇಯಿಸುವಾಗ ಅದರಲ್ಲಿ ಟೊಮೆಟೊಗಳನ್ನು ಸೇರಿಸಬೇಡಿ. ಏಕೆಂದರೆ ಇದು ಅದರ ರುಚಿಯನ್ನು ಹಾಳು ಮಾಡಿಬಿಡುತ್ತದೆ. ಇನ್ನು ನಾಲ್ಕನೆಯದಾಗಿ ಹಲಸು ಮತ್ತು ಟೊಮೆಟೊ. ಹಲಸಿನ ಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಇದರ ರುಚಿ ಯಾವುದೇ ಟೇಸ್ಟಿ ಫುಡ್ಗಳಿಗಿಂತ ಕಡಿಮೆ ಏನಿಲ್ಲ. ಹಲಸಿನ ಬೀಜ ಹಾಗೂ ಇದರಿಂದ ಕೆಲ ಸಿಂಪಲ್ ಆಹಾರಗಳನ್ನು ತಯಾರಿಸಲಾಗುತ್ತದೆ. ಅಲ್ಲದೆ ಇದಕ್ಕೆ ಬಹಳಷ್ಟು ಮಸಾಲೆಗಳು, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸೇರಿಸಿ ವಿಶಿಷ್ಟವಾದ ಟೇಸ್ಟಿ ಫುಡ್ ತಯಾರಿಸಲಾಗುತ್ತದೆ. ಆದರೆ ಇದನ್ನು ತಯಾರಿಸುವಾಗ ಎಂದಿಗೂ ಟೊಮೆಟೊ ಮಾತ್ರ ಮಿಕ್ಸ್ ಮಾಡಬೇಡಿ. ಹಲಸು ಮತ್ತು ಟೊಮೆಟೊ ಕಾಂಬಿನೇಷನ್ ನೀವು ಅಡಿಗೆ ಮಾಡಲು ಪಟ್ಟ ಶ್ರಮವನ್ನೆಲ್ಲ ವ್ಯರ್ಥ ಮಾಡುತ್ತದೆ. ಇನ್ನು ಕೊನೆಯದಾಗಿ ಹುರುಳಿಕಾಳು ಮತ್ತು ಟೊಮೆಟೊ. ಅನೇಕ ಮಕ್ಕಳಿಗೆ ಹುರುಳಿಕಾಳು ಎಂದರೆ ತುಂಬ ಇಷ್ಟ. ಅದರಲ್ಲೂ ಇದರಿಂದ ಟೇಸ್ಟಿ ಆಹಾರ ತಯಾರಿಸಿದರೆ ಬಾಯಿ ಚಪ್ಪರಿಸಿಕೊಂಡು ತಿನ್ನುತ್ತಾರೆ. ಆದರೆ ಕೆಲ ಮಂದಿ ಹುರುಳಿಕಾಳನ್ನು ಬೇಯಿಸುವಾಗ ಟೊಮೆಟೊವನ್ನು ಬಳಸುತ್ತಾರೆ. ಆದರೆ ಇದರಿಂದ ಟೇಸ್ಟ್ ಹಾಳಾಗುತ್ತದೆ. ಹಾಗಾಗಿ ಇದರೊಂದಿಗೆ ಟೊಮೆಟೊ ಮಿಕ್ಸ್ ಮಾಡದೇ ಇರುವುದೇ ಉತ್ತಮ. ನೋಡಿದ್ರಲ್ಲ ಫ್ರೆಂಡ್ಸ್, ಟೊಮೆಟೊ ಜೊತೆಗೆ ಯಾವ ಆಹಾರಗಳನ್ನು ಬೆರೆಸಿ ತಿಂದರೆ ಏನಾಗುತ್ತೆ ಎಂಬ ಇನ್ಫಾರ್ಮೇಷನ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹಾಗೆ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ಹೆಲ್ಪ್ ಟಿಪ್ಸ್ಗಳನ್ನು ತರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.